ಐಐಟಿ ನೀಟ್ ಕೋಚಿಂಗ್ ಕೇಂದ್ರದಲ್ಲಿ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಶಿಕ್ಷಕರಿಗೆ ಚಪ್ಪಲಿ ಏಟು ವಿಡಿಯೋ ವೈರಲ್. ಉತ್ತರ ಪ್ರದೇಶದ ಕುಶಿನಗರದ ಸಿವರಾಹಿ ಪ್ರದೇಶದಲ್ಲಿ ಇತ್ತೀಚೆಗೆ ತೆರೆಯಲಾಗಿದ್ದ ಐಐಟಿ ನೀಟ್ ತರಬೇತಿ ಕೇಂದ್ರದಲ್ಲಿ ವಿದ್ಯಾರ್ಥಿನಿಯೊಬ್ಬಳಿಗೆ ಅಶ್ಲೀಲ ಸನ್ನೆ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಹೊತ್ತ ಶಿಕ್ಷಕನಿಗೆ ಆಕೆಯ ಕುಟುಂಬಸ್ಥರು ಹಾಗೂ ವಿದ್ಯಾರ್ಥಿನಿ ತೀವ್ರವಾಗಿ ಥಳಿಸಿ ಸಾರ್ವಜನಿಕವಾಗಿ ಅವಮಾನಿಸಿದ್ದಾರೆ. ಶಿಕ್ಷಕನ ನಡವಳಿಕೆಯಿಂದ ಆಕ್ರೋಶಗೊಂಡ ವಿದ್ಯಾರ್ಥಿನಿಯ ಕುಟುಂಬವು ಕೋಚಿಂಗ್ ಕೇಂದ್ರಕ್ಕೆ ನುಗ್ಗಿ ಆತನ ಮೇಲೆ ಚಪ್ಪಲಿ, ಒದೆ ಹಾಗೂ ಗುದ್ದಾಟಗಳಿಂದ ಹಲ್ಲೆ ನಡೆಸಿದಲ್ಲದೆ ಆತನ ಅಂಗೈ ಮೇಲೆ ಉಗುಳಿ ಅದನ್ನು ನೆಕ್ಕುವಂತೆ ಬಲವಂತಪಡಿಸಿದೆ. ಶನಿವಾರ ಸಂಜೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಈ ಆಘಾತಕಾರಿ ವಿಡಿಯೋದಲ್ಲಿ ಮುಖ ಮರೆಸಿಕೊಳ್ಳಲು ಯತ್ನಿಸಿದ ಶಿಕ್ಷಕನಿಗೆ ಕೇವಲ 15 ಸೆಕೆಂಡ್ಗಳಲ್ಲಿ ವಿದ್ಯಾರ್ಥಿನಿ 9 ಬಾರಿ ಚಪ್ಪಲಿಯಿಂದ ಬಾರಿಸಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹಲ್ಲೆ ತೀವ್ರಗೊಂಡ ಬಳಿಕ ಭಯಭೀತನಾದ ಶಿಕ್ಷಕ ವಿದ್ಯಾರ್ಥಿನಿ ಹಾಗೂ ಆಕೆಯ ಕುಟುಂಬದವರ ಕಾಲು ಹಿಡಿದು ಕೈ ಮುಗಿದು ಕ್ಷಮೆಯಾಚಿಸುತ್ತಿರುವ ದೃಶ್ಯಗಳು ಸಹ ವೈರಲ್ ಆಗಿರುವ ವಿಡಿಯೋದಲ್ಲಿ ಸೆರೆಯಾಗಿದೆ. ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿದ್ದಂತೆ ಎಚ್ಚೆತ್ತ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದು, ಇದುವರೆಗೂ ಪೊಲೀಸ್ ಠಾಣೆಗೆ ಎರಡೂ ಕಡೆಯಿಂದ ಯಾವುದೇ ಅಧಿಕೃತ ದೂರುಗಳು ಸಲ್ಲಿಕೆಯಾಗಿಲ್ಲ. ವಿಡಿಯೋ ಬೆಳಕಿಗೆ ಬಂದ ತಕ್ಷಣ ಸ್ಥಳಕ್ಕೆ ಹೋದ ಪೊಲೀಸರಿಗೆ ಕೋಚಿಂಗ್ ಕೇಂದ್ರವು ಬಾಗಿಲು ಹಾಕಿರುವುದು ಕಂಡುಬಂದಿದ್ದು, ಆರೋಪಿ ಶಿಕ್ಷಕ ಹಾಗೂ ಹಲ್ಲೆ ನಡೆಸಿದ ವಿದ್ಯಾರ್ಥಿನಿಯ ಕುಟುಂಬದವರು ತಲೆಮರೆಸಿಕೊಂಡಿದ್ದು, ಸೇವರಾಹಿ ಠಾಣಾಧಿಕಾರಿ ಮನೋಜ್ ವರ್ಮಾ ತನಿಖೆ ಮುಂದುವರೆಸಿದ್ದಾರೆ. ಸುದ್ದಿಗಳಿಗಾಗಿ ಸಂಪರ್ಕಿಸಿ ವಿಶ್ವದೃಷ್ಟಿ ಕನ್ನಡ ನ್ಯೂಸ್ 24x7.